BMI ಬಾಡಿ ಮಾಸ್ ಇಂಡೆಕ್ಸ್ ದೇಹದ ಭೌತಿಕ ದ್ರವ್ಯರಾಶಿ. WHO ವಿಶ್ವ ಆರೋಗ್ಯ ಸಂಸ್ಥೆ ವಯಸ್ಕರಲ್ಲಿ ಅಧಿಕ ತೂಕ ಮತ್ತು ಬೊಜ್ಜು ವರ್ಗೀಕರಿಸಲು ಬಳಸುವ ಎತ್ತರಕ್ಕೆ ತೂಕದ ಒಂದೇ ಸೂಚ್ಯಂಕವಾಗಿ BMI ಅನ್ನು ವ್ಯಾಖ್ಯಾನಿಸುತ್ತದೆ. ಇದನ್ನು ವ್ಯಕ್ತಿಯ ತೂಕವನ್ನು ಮೀಟರ್ನಲ್ಲಿ ಕೆಜಿ ಆರ್ ಮೀಟರ್ ಸ್ಕ್ವೇರ್ನಲ್ಲಿ ಭಾಗಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ. BMI ಕೆಜಿಯಲ್ಲಿ ತೂಕ, ಮೀಟರ್ನಲ್ಲಿ ಎತ್ತರ. ಪೊಲೀಸ್ ಸಿಬ್ಬಂದಿಗೆ BMI ಏಕೆ ಮುಖ್ಯ? ಅವರ ಕರ್ತವ್ಯಗಳ ದೈಹಿಕ ಮತ್ತು ಮಾನಸಿಕ ಬೇಡಿಕೆಯ ಸ್ವಭಾವದಿಂದಾಗಿ ಕಾರ್ಯಾಚರಣೆಯ ದಕ್ಷತೆಗಾಗಿ ದೈಹಿಕ ಸದೃಢತೆಗಾಗಿ ಬೇಕು. ಆರೋಗ್ಯ ಅಪಾಯ ಕಡಿತ ಅಥವಾ ತಗ್ಗಿಸುವಿಕೆಯಿಂದ ಬೇಕು. ಅಧಿಕ ರಕ್ತದೊತ್ತಡ, ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಕೀಲುಗಳ ಸಮಸ್ಯೆಗೆ ಬೇಕು. ಫಿಟ್ನೆಸ್ಗಾಗಿ ಮತ್ತು ನೀತಿ ಉಪಕ್ರಮಗಳಿಗಾಗಿ ಬೇಕಾಗುತ್ತದೆ. ವೃತ್ತಿ ದೀರ್ಘಾಯುಷ್ಯ, ಔದ್ಯೋಗಿಕ ಆರೋಗ್ಯ ಮತ್ತು ದೀರ್ಘಾಯುಷ್ಯ. ಸಾರ್ವಜನಿಕ ಸುರಕ್ಷತೆ ಮತ್ತು ವೃತ್ತಿಪರತೆ. ಹೆಚ್ಚಿನ BMIನ ಪರಿಣಾಮ ಇದು ವಿವಿಧ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಮತ್ತು ಜೀವನದ ಗುಣಮಟ್ಟದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಟೈಫಾಯ್ಡ್, ಮಧುಮೇಹ, ಕ್ಯಾನ್ಸರ್, ಅಸ್ಥಿಸಂಧಿವಾತ, ಪಿತ್ತಕೋಶ ಮತ್ತು ಯಕೃತ್ತಿನ ಸಮಸ್ಯೆ ಹಾಗೂ ಮಾನಸಿಕ ಆರೋಗ್ಯ, ಹೃದ್ರೋಗಗಳು ಮತ್ತು ಪಾರ್ಶ್ವವಾಯುಗಳನ್ನು ಕಡಿಮೆ ಮಾಡುತ್ತದೆ. ಇತರ ಪರಿಣಾಮಗಳು: ಕಡಿಮೆಯಾದ ಜೀವನ ಗುಣಮಟ್ಟ, ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳು, ಹೆಚ್ಚಿದ ಆರೋಗ್ಯದ ವೆಚ್ಚ. BMIಯನ್ನು ಕಡಿಮೆ ಮಾಡಲು ಉಪಕ್ರಮಗಳು: ಆಹಾರ ಕ್ರಮದ ಬದಲಾವಣೆಗಳು, ಪೋಷಕಾಂಶಗಳಿಂದ ಕೂಡಿದ ಆಹಾರವನ್ನು ತೆಗೆದುಕೊಳ್ಳುವುದು, ಸಂಸ್ಕರಿಸಿದ ಆಹಾರಗಳು ಮತ್ತು ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳನ್ನು ಕಡಿಮೆ ಮಾಡಿ, ಹೆಚ್ಚಿದ ಪ್ರೋಟೀನ್ ಸೇವನೆ ಮಾಡುವುದು, ಭಾಗದ ಗಾತ್ರಗಳನ್ನು ನಿಯಂತ್ರಿಸುವುದು, ನೀವು ಎಷ್ಟು ತಿನ್ನುತ್ತೀರಿ ಎಂಬುದರ ಬಗ್ಗೆ ಜಾಗರೂಕರಾಗಿರಿ, ಸಮತೋಲಿತ ಆಹಾರ ಯೋಜನೆಯನ್ನು ಪರಿಗಣಿಸಿ, ಹೆಚ್ಚಿದ ದೈಹಿಕ ಚಟುವಟಿಕೆಯ ಒತ್ತಡವನ್ನು ನಿರ್ವಹಿಸಿ, ವೃತ್ತಿ ಮಾರ್ಗದರ್ಶನವನ್ನು ಪಡೆಯಿರಿ. ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದರಿಂದ ಆಗುವ ಪ್ರಯೋಜನಗಳು: ಆರೋಗ್ಯಕರ ಹೃದಯ, ಹೆಚ್ಚಿದ ದೇಹದ ಶಕ್ತಿಯ ಮಟ್ಟಗಳು ಮತ್ತು ಉತ್ತಮ ನಿದ್ರೆ ಹಾಗೂ ಮಧುಮೇಹದ ಅಪಾಯ ಕಡಿಮೆಯಾಗುತ್ತದೆ. ಬಲವಾದ ಮೂಳೆಗಳು, ಸುಧಾರಿಸಿದ ಮಾನಸಿಕ ಆರೋಗ್ಯ, ಹೆಚ್ಚಿದ ಸ್ವಾಭಿಮಾನ, ಕ್ಯಾನ್ಸರ್ ಅಪಾಯ ಕಡಿಮೆಯಾಗುತ್ತದೆ, ಸುಧಾರಿತ ರೋಗನಿರೋಧಕ ವ್ಯವಸ್ಥೆ ಉಂಟಾಗುತ್ತದೆ, ದೀರ್ಘಾವಧಿಯ ಜೀವಿತಾವಧಿ ವೃದ್ಧಿಸುತ್ತದೆ. ಆರೋಗ್ಯಕರವಾಗಿರಲು ಏನು ತಿನ್ನಬೇಕು? ಸಸ್ಯಾಹಾರಿಗಳು. ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಬಳಸಬೇಕು. ಆಳವಾಗಿ ಕರಿದ ಪದಾರ್ಥಗಳನ್ನು ತಪ್ಪಿಸಿ ಸಂಪೂರ್ಣ ಲಾಭ ಪಡೆಯಬಹುದು. ಹಣ್ಣು ಮತ್ತು ಬೀಜಗಳನ್ನು ನಿಯಮಿತವಾಗಿ ಬಳಸಿ. ನೀರು ಕುಡಿದು ನಿಮ್ಮನ್ನು ಹೈಡ್ರೀಕರಿಸಿಕೊಳ್ಳಿ. ಮಾಂಸಾಹಾರಿಗಳು. ಕೆಂಪು ಮಾಂಸ ಮತ್ತು ಹೆಚ್ಚು ಕೊಬ್ಬಿನಂಶವಿರುವ ಮಾಂಸವನ್ನು ತಪ್ಪಿಸಿ. ಮೊಟ್ಟೆಯ ಬಿಳಿ ಭಾಗವನ್ನು ಬಳಸಬಹುದು, ಹಳದಿ ಭಾಗವನ್ನು ಬಿಟ್ಟು ಬಿಡಿ. ಮೀನು ಮತ್ತು ಕೋಳಿಯ ಮಾಂಸವನ್ನು ಬಳಸಬಹುದು, ನಿಯಮಿತವಾಗಲ್ಲ, ವಾರಕ್ಕೊಮ್ಮೆ. ಹಣ್ಣು ಮತ್ತು ಬೀಜಗಳನ್ನು ನಿಯಮಿತವಾಗಿ ಬಳಸಿ. ನೀರು ಕುಡಿದು ನಿಮ್ಮನ್ನು ಹೈಡ್ರೀಕರಿಸಿಕೊಳ್ಳಿ. ಉಪಸಂಹಾರ: ಸಾರ್ವಜನಿಕವಾಗಿ ಶಿಸ್ತಿನ ಪಡೆ ಎದುರಿಸುತ್ತಿರುವ ಪೊಲೀಸರು ಆರೋಗ್ಯಕರ BMIಯನ್ನು ಕಾಪಾಡಿಕೊಳ್ಳಬೇಕು. ಇದು ಇಲಾಖೆಗೆ ಮಾತ್ರವಲ್ಲದೆ ಸಿಬ್ಬಂದಿ ಆರೋಗ್ಯ ಪ್ರಯೋಜನಗಳಿಗೂ ಉಪಯುಕ್ತವಾಗಿದೆ. ಆದ್ದರಿಂದ ನಮ್ಮ ADGP ಸರ್ ರವರು ಪ್ರಶಿಕ್ಷಣಾರ್ಥಿಗಳಿಗೆ ಮತ್ತು ತರಬೇತುದಾರರಿಗೆ ಹಾಗೂ ಇಲಾಖಾ ಸಿಬ್ಬಂದಿರವರುಗಳಿಗೆ ಆರೋಗ್ಯಕ್ಕಾಗಿ BMI ಮಟ್ಟವನ್ನು ಕಾಯ್ದುಕೊಳ್ಳಲು ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ.